ಕ್ರೈಸ್ತ ಸಮುದಾಯದ ಪವಿತ್ರ ಹಬ್ಬವಾದ ಕ್ರಿಸ್ಮಸ್ ಹಬ್ಬವನ್ನ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಚರ್ಚ್ ಸರ್ಕಲ್ ನಲ್ಲಿರುವ ಸಿಎಸ್ಐ ವೇಸ್ಲಿ ದೇವಾಲಯ, ಹೊರಪೇಟೆಯ ಸಾಂತಾ ಲೂರ್ದು ಮಾತೆ ದೇವಾಲಯ, ಸಿಎಸ್ಐ ಲೇಔಟ್ನ ಚರ್ಚ್, ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಚರ್ಚ್, ದೇವನೂರು ಚರ್ಚ್ಗಳು ಸೇರಿದಂತೆ ಎಲ್ಲಾ ಚರ್ಚ್ಗಳಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಬಣ್ಣ ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸುತ್ತಿದ್ದವು. ಕ್ರೈಸ್ತ ಬಾಂಧವರು ಹೊಸ ಉಡುಪುಗಳನ್ನು ಧರಿಸಿ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ನಂತರ ಒಬ್ಬರಿಗೊಬ್ಬರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಹಬ್ಬದ ವಿಶೇಷವಾಗಿ ತಯಾರಿಸಿದ್ದ ಸಿಹಿ ತಿಂಡಿಗಳನ್ನ ಸಹ ಕ್ರೈಸ್ತ ಬಾಂಧವರು ಪರಸ್ಪರ ಹಂಚಿ ತಿನ್ನುವ ಮೂಲಕ ಈ ಹಬ್ಬ ಶಾಂತಿ ಸೌಹಾರ್ದ ಸಂಕೇತ ಎಂಬ ಸಂದೇಶವನ್ನು ಸಾರಿದರು. ಚರ್ಚ್ ಫಾದರ್ ಮಾತನಾಡುತ್ತಾ, ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನ್ಮದಿನದ ಸಂಕೇತ. ಮನುಷ್ಯರಿಗೋಸ್ಕರ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತಹ ಶುಭ ವರ್ತಮಾನ ತಿಳಿಸುವಂತಹ ದೇವರು ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂಬುದನ್ನು ತೋರಿಸುವುದು ಈ ಹಬ್ಬದ ಉದ್ದೇಶ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಅಮೋಘ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸಿಎಸ್ಐ ವೆಸ್ಲಿ ದೇವಾಲಯ ತುಮಕೂರು ಇದರ ಪರವಾಗಿ ಕ್ರಿಸ್ಮಸ್ ಶುಭಾಶಯಗಳನ್ನು ಸಲ್ಲಿಸ್ತೇವೆ. 2025ನೇ ಇಸ್ವಿಯ ಈ ಕ್ರಿಸ್ಮಸ್ ಕಾರ್ಯಕ್ರಮ ನಮ್ಮ ವೆಸ್ಲಿ ಸಭೆಯಲ್ಲಿ ಡಿಸೆಂಬರ್ 1ನೇ ತಾರೀಕಿನಿಂದಲೇ ಪ್ರಾರಂಭವಾಗ್ತದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಈ ದಿನ ಬೆಳಗಿನ ಆರಾಧನೆಯಲ್ಲಿ ನಾವು ಮುಕ್ತಾಯಗೊಳಿಸಿ ಯೇಸು ಕ್ರಿಸ್ತನು ಈ ಲೋಕಕ್ಕಾಗಿ ಜನಿಸಿ ಬಂದಂತಹ ಆ ಶುಭ ವರ್ತಮಾನವನ್ನು ನಾವು ಇಡೀ ಸಭೆಯಾಗಿ ಆಚರಣೆ ಮಾಡ್ತೇವೆ. ಬೆಳಿಗ್ಗೆ 8:30 ಗಂಟೆಯಿಂದ ನಮ್ಮ ಆಲಯದಲ್ಲಿ ಆರಾಧನೆ ಪ್ರಾರಂಭವಾಯಿತು. ಬೇರೆ ಬೇರೆ ಸ್ಥಳಗಳಿಂದ ಬಂದಿರುವಂಥ ಎಲ್ಲ ಸಭೆಯವರು, ನೆಂಟರಿಷ್ಟರು, ಸ್ನೇಹಿತರೆಲ್ಲ ಸೇರಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. 8:30ಯಿಂದ 10:30 ಗಂಟೆಯವರೆಗೆ ಈ ಆರಾಧನೆ ನಡೆದಿದೆ. ಆರಾಧನೆಯಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನನ್ನು ಸ್ತೋತ್ರ ಮಾಡುವಂಥ ಹಾಡುಗಳನ್ನು ಹಾಡುತ್ತೇವೆ, ವಿಶೇಷವಾದಂಥ ಹಾಡುಗಳು. ಮತ್ತು ಕ್ರಿಸ್ಮಸ್ನ ಸಂದೇಶ ಮುಖ್ಯವಾಗಿ ಈ ಲೋಕದ ಜನರಿಗೆ ಯೇಸು ಕ್ರಿಸ್ತನು ನೀಡಿದಂತಹ ಸಂದೇಶ ಶಾಂತಿ, ಸಮಾಧಾನ, ಪ್ರೀತಿ, ಕರುಣೆ, ಕ್ಷಮೆಯ ಜೀವನದಲ್ಲಿ ಮುಂದೆ ಹೋಗುವಂಥ ಸಂದೇಶವನ್ನು ದೇವಾಲಯಗಳಲ್ಲಿ ನಾವು ನೀಡುತ್ತೇವೆ. ಈ ಮೂಲಕ ಇಡೀ ಸಮಾಜ ಮತ್ತು ಇಡೀ ಪ್ರಪಂಚವನ್ನು ನಾವು ಸೌಹಾರ್ದತೆಯುತವಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಯೇಸು ಕ್ರಿಸ್ತನ ಬೋಧನೆ ಮತ್ತು ತತ್ವಗಳನ್ನು ನಾವು ಎಲ್ಲ ಜನರಿಗೆ ದೇವರ ವಾಕ್ಯವಾಗಿ ಕೊಡುತ್ತೇವೆ. ಇದಾದ ಮೇಲೆ ನಾವು ಪರಸ್ಪರ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ, ಶುಭಾಶಯಗಳನ್ನು ಸಲ್ಲಿಸಿಕೊಳ್ತೇವೆ. ಮತ್ತು ಮನೆಗಳಿಗೆ ತೆರಳಿ ಹಬ್ಬದ ಊಟವನ್ನು ಮಾಡಿ ಮತ್ತೆ ಸಂಜೆ ಒಂದು 5:30 ಗಂಟೆಗೆ ಆಲಯದಲ್ಲಿ ಸೇರಿ ಬರ್ತೇವೆ. ವಿವಿಧ ರೀತಿಯ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು, ದೊಡ್ಡವರಿಗೆ ಆಟೋಟ ಸ್ಪರ್ಧೆಗಳನ್ನು ಮಾಡ್ತೇವೆ. ಇದಾದ ಮೇಲೆ ಅನೇಕ ಜನರು, ಸುಮಾರು 1,000ಕ್ಕೂ ಹೆಚ್ಚು ಜನರು ಸಂಜೆ 6 ಗಂಟೆಯಿಂದ ಸೇರಿ ಬರ್ತಾರೆ. ಸೇರಿ ಬಂದು ನಮ್ಮ ಆಲಯದ ಡೆಕೋರೇಷನ್ ಆಗಿರ್ಬೋದು, ಆಲಯದ ಆವರಣದಲ್ಲಿ ನಾವು ಮಾಡಿರುವಂಥ ಲೈಟಿಂಗ್ಸ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕ್ರಿಸ್ಮಸ್ ಗೋದಲಿ ಇದನ್ನು ನೋಡುವಂಥ ಸಲುವಾಗಿ ಅನೇಕ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಸಮಾಜದಲ್ಲಿರುವಂಥ ಎಲ್ಲ ಜನರು ಕೂಡ, ಧರ್ಮದವರು ಕೂಡ ನಮ್ಮ ಆಲಯದಲ್ಲಿ ಅವರು ಸೇರಿ ಬರ್ತಾರೆ. ಅವರಿಗೂ ಕೂಡ ನಾವು ಕ್ರಿಸ್ಮಸ್ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಅವರು ಕೂಡ ನಮ್ಮ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸ್ಬೋದು. ಬಂದಂಥ ಎಲ್ಲರಿಗೆ ನಾವು ಕ್ರಿಸ್ಮಸ್ನ ಸಾಂಕೇತಿಕವಾದ ಅರ್ಥದಲ್ಲಿ ಕೇಕ್ಗಳನ್ನು ಕೊಡ್ತೇವೆ. ಸಿಹಿಯಾದಂಥ ಕೇಕ್ಗಳನ್ನು ಕೊಟ್ಟು ಅವರನ್ನು ಅಭಿನಂದಿಸ್ತೇವೆ.